ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಮೊನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋದಲ್ಲಿ ನಿಮಗೆ ಹಾಸ್ಟೆಲ್ ಬೇಕಾದಲ್ಲಿ ನೀವು ತಾಲೂಕು ಕಚೇರಿಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನೀವು ಹಾಸ್ಟೆಲ್ ಪಡ್ಕೋಬೋದು ಅಂತ ಮೊನ್ನೆ ಮೆಸೇಜ್ ಕಳಿಸಿದರು. ಇವತ್ತು ತಾನೇ ನನಗೆ 4:24ಕ್ಕೆ ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ಯಾವೆಲ್ಲ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬನ್ನಿ ಅಂತ ಕರೆದಿದ್ರು ಅದೇ ಸ್ಟೂಡೆಂಟ್ಸ್ಗೆ ಮತ್ತೆ ರಿಪೀಟಾಗಿ ನೀವು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರೋ ಅವಶ್ಯಕತೆ ಇರುವುದಿಲ್ಲ. ಅಕಸ್ಮಾತ್ ಹಾಸ್ಟೆಲ್ ಏನಾದರೂ ಸೆಲೆಕ್ಷನ್ ಆಯಿತು ಅಂದರೆ ನಾವು ನಿಮಗೆ ಮೆಸೇಜ್ ಕಳಿಸ್ತೇವೆ ಅಂತ ಮತ್ತೆ ತಿರ್ಗಾ ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಥರ ಮೆಸೇಜ್ ಕಳಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿತ್ತು. ಬಟ್ BCM ಮತ್ತು SC/ST ಸ್ಟೂಡೆಂಟ್ಸ್ದು ಯಾವುದು ಆಫ್ಲೈನು ಇಲ್ಲ, ಆನ್ಲೈನು ಯಾವುದು ಕೂಡ ಅಪ್ಡೇಟ್ ಕೊಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ. ಮೊನ್ನೆ ನಾನು ಹೋಗಿ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ಬಿಡ್ತೀವಿ, ಲೀಸ್ಟ್ ಬಿಡುಗಡೆ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು. ಅದು ಬಿಟ್ಟರೆ ಮತ್ತೆ ಏನೂ ಹೇಳಿಲ್ಲ. ನೀವು ಹೋಗಿ ಒಂದು ಸಾರಿ ನೀವು ನಿಮ್ಮ SC/ST ಸ್ಟೂಡೆಂಟ್ಸು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಹಾಗೆ BCM ಸ್ಟೂಡೆಂಟ್ಸ್ ನಿಮ್ಮ ಹತ್ತಿರದ ತಾಲೂಕು ಕಚೇರಿ ಆಫೀಸ್ಗೆ ಹೋಗಿ ಒಂದು ಸಾರಿ ಹೋಗಿ ಕೇಳಿ. ಅವರಿಗೆ ಪ್ರೆಷರ್ ಯಾವ ಥರ ಕೊಡ್ತೀವಿ ಆ ಥರ ಅವ್ರು ಕೆಲಸ ಮಾಡ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡ್ವಿ, ಅವರು ಸುಮ್ಮನೆ ಕೂತ್ಕೊಂಡ್ರಂದರೆ ಕೆಲಸ ಆಗಲ್ಲ. ಆದಷ್ಟು ಸ್ಟೂಡೆಂಟ್ಸ್ ಖಾಲಿ ಕೂತ್ಕೊಳ್ಳೋ ಬದಲು ಮನೆಯಲ್ಲಿ ಒಂದು ಸಾರಿ ಹೋಗಿ ತಾಲೂಕು ಆಫೀಸ್ಗೆ ಹೋಗಿ ಕೇಳಿ, ಸರ್ ರಿಸಲ್ಟ್ ಯಾವಾಗ ಬಿಡ್ತಾರಾ, ಲೀಸ್ಟ್ ಯಾವಾಗ ಬಿಡ್ತಾರಾ ಅಂತ ಒಂದು ಸಾರಿ ಕೇಳಿ. ಇವಾಗ ಯಾವುದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೆಸೇಜ್ ಕಳಿಸ್ತಾ ಇದ್ದಾರೆ. ಆದರೆ BCM ಮತ್ತು SC/ST ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದು ಮೆಸೇಜು ಇಲ್ಲ, ಯಾವುದು ಅಪ್ಡೇಟು ಕೂಡ ಇಲ್ಲ. ಅದಕ್ಕೆ ನೀವು ಒಂದು ಸಾರಿ ಹೋಗಿ ನಿಮ್ಮ ತಾಲೂಕು ಆಫೀಸು ಇಲ್ಲಾಂದರೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಕೇಳಿ. ಅಲ್ಲಿ ಅವರು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ, ಯಾವಾಗ ಬಿಡ್ತೀವಿ ಯಾವಾಗಿಲ್ಲ ಅಂತ. ಹೋಗಿ ಒಂದು ಸಾರಿ ನಿಮ್ಮ ಕೈಲಾದರೆ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ, ಇಲ್ಲಾಂದರೆ ನೀವು ಒಬ್ಬರೇ ಹೋಗಿ ಕೇಳ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ.